ಬಿಹಾರ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಹೊರಬಿದ್ದ ಕೂಡಲೇ ರಾಜ್ಯದ ರಾಜಕೀಯ ವಾತಾವರಣವೇ ಬದಲಾಗ್ಬಿಟ್ಟಿದೆ. ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ 202 ಸ್ಥಾನಗಳ ಭಾರಿ ಗೆಲುವು ಸಾಧಿಸಿ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಇತ್ತ ತೇಜಸ್ವಿ ಯಾದವ್ ನೇತೃತ್ವದ ಆರ್ಜೆಡಿ ಪಕ್ಷಕ್ಕೆ 2010ರ ನಂತರ ಇದೇ ಮೊದಲ ಬಾರಿಗೆ ಈ ಮಟ್ಟಿನ ಮುಖಭಂಗ ಅನುಭವಿಸಿರುವುದು ವಿಶೇಷ. ಅಂದರೆ ಒಟ್ಟಾರೆ ಶೇಕಡಾವಾರು ಲೆಕ್ಕ ಹಾಕಿದ್ರೆ ಬಿಜೆಪಿ ಮತ್ತು ಜೆಡಿಯುಗಿಂತಲೂ ಆರ್ಜೆಡಿಗೆ ಹೆಚ್ಚು ಮತಗಳನ್ನು ಪಡೆದರೂ ಕೂಡ ಆರ್ಜೆಡಿಗೆ ಸೀಟ್ಗಳು ಕೈತಪ್ಪಿವೆ. ಈ ಸೋಲಿನ ಹೊಣೆ ಯಾರದ್ದೋ, ತಪ್ಪು ಎಲ್ಲಿ ಸಂಭವಿಸಿತೋ ಅನ್ನೋ ಪ್ರಶ್ನೆಗಳು ಈಗ ಮಹಾಗಠಬಂಧನೊಳಗೆ ಚರ್ಚೆಯ ಅಣಿ ಮಾಡಿಕೊಟ್ಟಿದೆ. ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದ ತೇಜಸ್ವಿಯೇ ತಮ್ಮ ಭದ್ರಕೋಟೆ ರಾಘವಪುರದಲ್ಲೂ ಎದ್ದು ಬಿದ್ದು ಕಷ್ಟಪಟ್ಟು ಗೆಲ್ಲಬೇಕಾದ ಪರಿಸ್ಥಿತಿ ಎದುರಿಸಬೇಕಾಯಿತು. ಈ ಚುನಾವಣೆಯಲ್ಲಿ ಆರ್ಜೆಡಿ ಮಾಡಿದ ದೊಡ್ಡ ತಪ್ಪೇ ಜಾತಿ ಸಮೀಕರಣದ ಲೆಕ್ಕಾಚಾರ. ಒಟ್ಟು 144 ಅಭ್ಯರ್ಥಿಗಳಲ್ಲಿ 52 ಸ್ಥಾನಗಳನ್ನು ಯಾದವ ಸಮುದಾಯಕ್ಕೆ ನೀಡಿದ್ದು ಪಕ್ಷದ ಮೇಲೆ ಮತ್ತೆ ಯಾದವ ರಾಜ್ ಬಣ್ಣ ಹಚ್ಚುವಂತೆ ಮಾಡಿತು. ಇದರಿಂದ ಮೇಲ್ವರ್ಗ, ಎಬಿಸಿ ಹಾಗೂ ಇತರ ಯಾದವೇತರ ಸಮುದಾಯಗಳು ದೂರ ಸರಿದುಬಿಟ್ಟವು. ಈ ಅಸಮಾಧಾನವನ್ನು ಎನ್ಡಿಎ ಸೂಕ್ಷ್ಮವಾಗಿ ಬಳಸಿಕೊಂಡು ಜಾತಿವಾದಿ ಆರ್ಜೆಡಿ ಎಂಬ ಪ್ರಚಾರ ನಡೆಸಿ ನಗರ ಹಾಗೂ ಮಧ್ಯಮ ವರ್ಗದ ಮತದಾರರನ್ನ ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಇದರ ಪರಿಣಾಮ ಯಾದವ ಹೊರತುಪಡಿಸಿ ಹೊರಗಿನ ದೊಡ್ಡ ಪ್ರಮಾಣದ ಮತಗಳು ಆರ್ಜೆಡಿಗೆ ಸಿಕ್ಕಿಲ್ಲ. ಇನ್ನೊಂದು ದೊಡ್ಡ ಎಡವಟ್ಟು, ತೇಜಸ್ವಿ ಯಾದವ್ ಮೈತ್ರಿ ಪಕ್ಷಗಳನ್ನು ಸಮಾನವಾಗಿ ನೋಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎನ್ನಬಹುದು. ಕಾಂಗ್ರೆಸ್ ಎಡಪಕ್ಷಗಳಿಗೆ ಸೀಟು ಹಂಚಿಕೆಯಲ್ಲಿ ಸಮಸ್ಯೆ ತಂದ ತೇಜಸ್ವಿ ಪ್ರಚಾರದ ಪೋಸ್ಟರ್ಗಳಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಮೈತ್ರಿಕೂಟದ ಇತರ ನಾಯಕರ ಫೋಟೋಗಳನ್ನು ಚಿಕ್ಕದಾಗಿ, ತಮ್ಮ ಫೋಟೋವನ್ನು ದೊಡ್ಡದಾಗಿ ಹಾಕಿದ್ದೇ ಮಿತ್ರ ಪಕ್ಷಗಳಿಗೆ ತಪ್ಪೇನೋ ಎನ್ನುವ ಭಾವನೆ ಮೂಡಿಸಿತು. ತೇಜಸ್ವಿ ಕೇಂದ್ರೀಕೃತ ಪ್ರಚಾರದಿಂದ ಮಹಾಗಠಬಂಧನದ ಒಗ್ಗಟ್ಟು ಕುಸಿದಿದ್ದೇ ಮತ ವರ್ಗಾವಣೆಗೆ ದೊಡ್ಡ ಅಡ್ಡಿ. ಮೈತ್ರಿಕೂಟ ಒಗ್ಗಟ್ಟಿಲ್ಲ ಅನ್ನೋ ಸಂದೇಶ ನೇರವಾಗಿ ಮತದಾರರಿಗೆ ಹೋಗಿಬಿಟ್ಟಿತು. ಭರವಸೆಗಳಲ್ಲೂ ಗೊಂದಲವೋ ಗೊಂದಲ. ತೇಜಸ್ವಿ ಪ್ರತಿ ಮನೆಗೆ ಉದ್ಯೋಗ, ಪಿಂಚಣಿಗಳು, ಮದ್ಯ ನಿಷೇಧದ ಮರುಪರಿಶೀಲನೆ ಸೇರಿದಂತೆ ದೊಡ್ಡ ದೊಡ್ಡ ಗಾಳಿ ಭರವಸೆಗಳನ್ನ ಕೊಟ್ಟರೂ ಅವುಗಳನ್ನು ಹೇಗೆ ಜಾರಿಗೆ ತರ್ತಾರೆ ಎನ್ನುವ ಸ್ಪಷ್ಟತೆ ಯಾವುದೂ ಇರಲಿಲ್ಲ. 10 ಲಕ್ಷ ಉದ್ಯೋಗ ಭರವಸೆ ಜನರಲ್ಲಿ ಕುತೂಹಲ ಮೂಡಿಸಿದ್ರೂ ಹಣ ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡದೆ ಉಳಿದ ಪರಿಣಾಮ ಮತದಾರರು ಇದನ್ನೇ ನಂಬದೆ ಕೇವಲ ಆರೋಪಕ್ಕೆ ಬಳಸಿಕೊಂಡ್ರು. ಆರ್ಥಿಕವಾಗಿ ಈಗಾಗಲೇ ಹಿಂದುಳಿದಿದ್ದ ಬಿಹಾರಕ್ಕೆ ಈ ಭರವಸೆಗಳು ಅನಾವಶ್ಯಕ ಕನಸುಗಳಂತೆ ಕಾಣಿಸಿದ್ವು. ರಾಜ್ಯಾದ್ಯಂತ ಮುಸ್ಲಿಂ ಮೊದಲು ಎನ್ನುವಂಥ ಗ್ರಹಿಕೆ ಕೂಡ ಮಹಾಗಠಬಂಧನ್ಗೆ ನಷ್ಟವಾಯಿತು. ವಕ್ಫ್ ಮಸೂದೆಯ ಬಗ್ಗೆ ತೇಜಸ್ವಿ ನೀಡಿದ ಭರವಸೆ ಅನೇಕ ಯಾದವ ಮತ್ತು ಮುಸ್ಲಿಮೇತರ ಮತದಾರರಲ್ಲಿ ಅಸಮಾಧಾನ ಹುಟ್ಟಿಸಿತು. ಕೆಲವು ಪ್ರದೇಶಗಳಲ್ಲಿ ಮುಸ್ಲಿಂ ಮತಗಳು ಕೂಡಿ ಬಂದರೂ ಇತರ ಕಡೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಮುಸ್ಲಿಮೇತರ ಮತಗಳು ಕೈತಪ್ಪಿದ್ವು. ಇದರಿಂದ ಒಟ್ಟಾರೆ ಲಾಭವಾಗಬೇಕಾದ ಜಾಗದಲ್ಲಿ ನಷ್ಟವೇ ಅಧಿಕವಾಯಿತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತೇಜಸ್ವಿ ತಮ್ಮ ತಂದೆ ಲಾಲು ಪ್ರಸಾದ್ ಯಾದವ್ ಅವರ ಜಂಗಲ್ ರಾಜ್ ಇಮೇಜ್ ಅನ್ನ ತೊಡೆಯುವ ಪ್ರಯತ್ನವೇ ಪ್ರತಿಕೂಲವಾಗಿಬಿಟ್ಟಿತ್ತು. ಸಾಮಾಜಿಕ ನ್ಯಾಯದ ಪರಂಪರೆಯನ್ನ ಉಳಿಸಿಕೊಂಡ್ರೂ ಪ್ರಚಾರದ ಪೋಸ್ಟರ್ಗಳಲ್ಲಿ ಲಾಲು ಅವರ ಚಿತ್ರಗಳನ್ನ ಕಡಿಮೆ ಮಾಡುವ ಮೂಲಕ ಹಳೆಯ ಕಾಲದ ದುರಾಡಳಿತದಿಂದ ದೂರ ಎನ್ನುವ ಸಂದೇಶ ನೀಡಲು ಯತ್ನಿಸಿದ್ರು. ಆದರೆ ಇದೇ ಬಿಂದು ಎನ್ಡಿಎಗೆ ಅಸ್ತ್ರವಾಗಿ ಪರಿಣಮಿಸಿತು. ಪ್ರಧಾನಿ ಮೋದಿ ಅವರು ತೇಜಸ್ವಿ ವಿರುದ್ಧ ತಂದೆಯ ಪಾಪಗಳನ್ನ ಮರೆಮಾಚುತ್ತಿದ್ದಾರೆ ಅಂತ ಕಟುವಾಗಿ ಟೀಕಿಸಿದ ಮಾತು ನೇರವಾಗಿ ಮತದಾರರ ಮನಸ್ಸಿಗೆ ಬಿದ್ದಂತಾಯಿತು. ಮತ್ತೊಂದೆಡೆ ಎನ್ಡಿಎ ಸರ್ಕಾರ ವಿರೋಧಿ ಅಲೆ ಎಂಬ ವಿರೋಧ ಪಕ್ಷದ ವಾದವನ್ನೇ ಫಲಿತಾಂಶ ತಳ್ಳಿ ಹಾಕಿದೆ. ನಿತೀಶ್ ಕುಮಾರ್ ಸಂಪುಟದ 25ರಲ್ಲಿ 24 ಮಂದಿ ಮಂತ್ರಿಗಳು ಗೆದ್ದಿದ್ದಾರೆ. ಕೇವಲ ಓರ್ವ ಮಂತ್ರಿ ಜೆಡಿಯು ಅಭ್ಯರ್ಥಿ ಸುಮಿತ್ ಕುಮಾರ್ ಸಿಂಗ್ ಮಾತ್ರ ಸೋಲು ಕಂಡಿದ್ದಾರೆ. ನಿತೀಶ್ ಸ್ವತಃ ಚುನಾವಣೆಗೆ ನಿಂತಿರಲಿಲ್ಲವಾದರೂ ಅವರ ಆಡಳಿತದ ವಿರುದ್ಧ ಅಸಮಾಧಾನ ಹೆಚ್ಚಿದೆ ಎನ್ನುವಂಥ ಮಾತುಗಳು ಈ ಗೆಲುವಿಗೆ ಉತ್ತರವಾಗಿದೆ. ಒಟ್ಟಾರೆ ನೋಡಿದ್ರೆ ಜಾತಿ ಲೆಕ್ಕಾಚಾರ, ಮೈತ್ರಿ ನಿರ್ವಹಣೆಯ ತಪ್ಪು, ಪ್ರಕಟಿಸಿದ ಭರವಸೆಗಳಿಗೆ ಸ್ಪಷ್ಟತೆಯ ಕೊರತೆ, ಲಾಲುವಿನ ಪರಂಪರೆಯಿಂದ ತೇಜಸ್ವಿಯ ದೂರವಿರುವ ತಂತ್ರ, ಮುಸ್ಲಿಂ ಮುಖ್ಯ ಇಮೇಜ್, ಈ 5 ದೊಡ್ಡ ಎಡವಟ್ಟುಗಳು ಆರ್ಜೆಡಿಗೆ ಬಿಹಾರದಲ್ಲಿ ಮುಖಭಂಗ ತಂದಿವೆ. ಇತ್ತ ಎನ್ಡಿಎ ಸುಧಾರಿತ ಪ್ರಚಾರ, ಒಗ್ಗಟ್ಟಿನ ಪೈಪೋಟಿ ಮತ್ತು ಆಡಳಿತದ ವಿಶ್ವಾಸದ ಆಧಾರದಲ್ಲಿ ದಾಖಲೆಯ ಗೆಲುವಿನಿಂದ ಮತ್ತೆ ಅಧಿಕಾರಕ್ಕೆ ಮರಳಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.